ನನಗೆ ಈ ಕೊರಚ ಮಾತುಕತೆ ಎನ್ನುವ ಈ ಬೃಹತ್ ಕೃತಿ ಕನ್ನಡ ಸಾಮಾಜಿಕ, ಬರೀ ಸಾಂಸ್ಕೃತಿಕ ಅಲ್ಲ, ಸಾಮಾಜಿಕ ಲೋಕಕ್ಕೆ ಕೊಟ್ಟಿರುವಂತಹ ಬಹಳ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರಾದ ಪ್ರೊಫೆಸರ್ ಹಂಪನ ಅವರೇ, ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರುವ ಗೆಳೆಯ ಅಗ್ರಹಾರ ಕೃಷ್ಣಮೂರ್ತಿ ಅವರೇ, ಚಂದ್ರಶೇಖರ್ ಅವರೇ, ಬಸವರಾಜು ಅವರೇ, ಕುಮಾರಿ ಅನ್ವೇಷ ಅವರೇ, ಹರ್ಷ ಅವರೇ, ರಾಜಪ್ಪ ದಳವಾಯಿ ಅವರೇ, ವಿಶೇಷವಾಗಿ ಡಾಕ್ಟರ್ HR ಸ್ವಾಮಿ ಅವರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇದೊಂದು ಸಡಗರದ ಸಮಾರಂಭ. ಅದರ ಜೊತೆಗೆ ತುಂಬ ಜನ ಅತಿಥಿಗಳಿರೋದರಿಂದ ಅದನ್ನು ಗಮನದಲ್ಲಿಟ್ಕೊಂಡು ನಾನು ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮುಖ ಕಾಣಲ್ವಾ? ಸ್ವಾಮಿ ಅವರು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ, ಅವರು ಸಾಹಿತ್ಯದ ಮೇಷ್ಟ್ರು. ಅವರು ಸಾಹಿತ್ಯ ರಚನೆಗಿಂತ ಹೆಚ್ಚಾಗಿ ಸಾಹಿತ್ಯದ ಆಶಯಗಳನ್ನು ಕ್ರಿಯಾತ್ಮಕಗೊಳಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡವರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಮಾತನ್ನು ನಾನು ಭಾಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತಿದ್ದೇನೆ. ಕನ್ನಡ ಸಾಹಿತ್ಯ ಕುರಿತಂತೆ ಅವರು ಬರೆದಿರೋ ಪುಸ್ತಕಗಳು ನನ್ನ ಗಮನಕ್ಕೆ ಬಂದಿಲ್ಲ. ಕೊರಚ ಜನಾಂಗವನ್ನು ಕುರಿತು, ಸಮುದಾಯವನ್ನು ಕುರಿತು, ಅವರ ಸಾಮಾಜಿಕ ಸಾಂಸ್ಕೃತಿಕ ಸ್ವರೂಪವನ್ನು ಕುರಿತು ಅವರು ಬರೆದ ಪುಸ್ತಕ ಮತ್ತು ಈಗ ಬರ್ತಿರೋವಂತಹ ಕೊರಚ ಮಾತುಕತೆ ಎನ್ನುವಂತಹ ಒಂದು ವಿಶೇಷವಾದ ಬೃಹತ್ ಗ್ರಂಥ. ಈ ಕೃತಿಗಳ ಹೊರತಾಗಿ ಅವರು ಕನ್ನಡ ಸಾಹಿತ್ಯವನ್ನು ಬದುಕಿದ್ದು ಹೇಗೆ ಅನ್ನೋದೇ ನನಗೆ ಒಂದು ವಿಶೇಷ ಅಂತ ನಾನು ಅಂದ್ಕೊಂಡಿದ್ದೇನೆ. ಕನ್ನಡ ಸಾಹಿತ್ಯದ ಆಶಯಗಳನ್ನು ಕ್ರಿಯಾತ್ಮಕಗೊಳಿಸಿದ ಒಂದು ಸಂಕೇತ ವ್ಯಕ್ತಿತ್ವವಾಗಿ HR ಸ್ವಾಮಿ ನನಗೆ ಬಹಳ ಮುಖ್ಯ. ಇದರ ಅರ್ಥ ಏನು ಅಂತಂದರೆ, ಈಗ ಕನ್ನಡ ಸಾಹಿತ್ಯ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಪಂಪ ಹೇಳಿದ್ದುಂಟು. ಇಲ್ಲಿ ಪಂಪನನ್ನು ಎಲ್ಲೂ ಅವರು ಕೋಟ್ ಮಾಡೋದಿಲ್ಲ, ಅದು ಬೇರೆ ವಿಷಯ. ಆದರೆ ಮನುಷ್ಯ ಜಾತಿ ತಾನೊಂದೇ ಒಲಂ ಎನ್ನುವ ಆಶಯವನ್ನು ತಮ್ಮ ಬದುಕಿನುದ್ದಕ್ಕೂ ಸಹ ಅವರು ಅಳವಡಿಸ್ಕೊಂಡು ಬಂದಂಥವರು HR ಸ್ವಾಮಿಯವರು. ಹಾಗೆಯೇ ವಿಶೇಷವಾಗಿ ಕೊರಚ ಕುರಿತಂಥ ಅಧ್ಯಯನ ಮತ್ತು ಕೊರಚ ಮಾತುಕತೆ ಇದೆಯಲ್ಲ, ಈ ಕೃತಿಯನ್ನು ನೋಡೋ ಸಂದರ್ಭದಲ್ಲಿ, ಓದೋ ಸಂದರ್ಭದಲ್ಲಿ 850ರಲ್ಲಿ ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಹೇಳಿದ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಎನ್ನುವ ಮಾತು ನೆನಪಿಗೆ ಬರುತ್ತೆ. ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಇದಾರಲ್ಲ, ಅಂದರೆ ಉದ್ದೇಶಪೂರ್ವಕವಾಗಿ ಓದದೇ ಇದ್ದರೂ ಕಾವ್ಯ ಪ್ರಯೋಗವನ್ನು ಮಾಡುವುದರಲ್ಲಿ ಪರಿಣಿತರು ಅಂತ ಯಾವ ಶ್ರೀಸಾಮಾನ್ಯರನ್ನು ಕುರಿತು ಶ್ರೀ ವಿಜಯ ಮಾತಾಡ್ತಾನೆ, ಅಂಥ ಶ್ರೀಸಾಮಾನ್ಯರ ಬಗೆಗೆ ಕಾಳಜಿ ಮತ್ತು ಅಂಥ ಶ್ರೀಸಾಮಾನ್ಯರಾಗಿರ್ತಕ್ಕಂಥ ಕೊರಚರನ್ನು ಕುರಿತ ಅಧ್ಯಯನವನ್ನು ಮಾಡೋದಿದೆಯಲ್ಲ, ಆದ್ದರಿಂದಲೇ ಇದು ಕನ್ನಡ ಸಾಹಿತ್ಯದ ಆಶಯಗಳ ಕ್ರಿಯಾ ಸಂಕೇತ ಸ್ವಾಮಿ ಅಂತ ನಾನು ಕರೆದದ್ದು. ಹಾಗೆ ಕುವೆಂಪು ಅವರ ವೈಚಾರಿಕ ಪ್ರಜ್ಞೆ, ಅವರ ವಿಚಾರ ಕ್ರಾಂತಿಯ ವಿಚಾರ, ವೈಜ್ಞಾನಿಕ ಮನೋಧರ್ಮ, ಇವುಗಳನ್ನು ಅಳವಡಿಸಿಕೊಂಡವರು ನಾಡಿನುದ್ದಕ್ಕೂ ಮೂಢನಂಬಿಕೆಯ ವಿರುದ್ಧವಾದಂತಹ ಒಂದು ಆಂದೋಲನದಲ್ಲಿ ಭಾಗವಹಿಸಿದಂಥವರು. ವಿಶೇಷವಾಗಿ ಪವಾಡಗಳನ್ನು ಬಯಲು ಮಾಡಿದಂಥವರು ಅವರು. ವೈಜ್ಞಾನಿಕ ವಿವೇಕವನ್ನು ಬಿತ್ತುವ ಕೆಲಸವನ್ನು ಮಾಡ್ತಾ ಬಂದಂಥವರು. ಬೀದಿ ನಾಟಕಗಳ ಭಾಗವಾದಂಥವರು ಅವರು. ವಿಶೇಷವಾಗಿ ಸಾಮಾಜಿಕ ಬದ್ಧತೆ ಇದ್ದಂಥವರು ಅವರು. ಸಾಕ್ಷರತಾ ಆಂದೋಲನ ಇದೆಯಲ್ಲ, ಅದರಲ್ಲಿ ಕ್ರಿಯಾಶೀಲವಾಗಿದ್ದಂಥವರು. ಅಂದರೆ ಇವೆಲ್ಲ ಏನು ತೋರಿಸುತ್ತೆ, ಅವರು ಒಬ್ಬ ಆಂದೋಲನದ ವ್ಯಕ್ತಿತ್ವ ಅವ್ರದ್ದು ಅಂತ. ಈ ಆಂದೋಲನದ ವ್ಯಕ್ತಿತ್ವದಲ್ಲಿ ಇದ್ದದ್ದೇನೆ ಕನ್ನಡ ಸಾಹಿತ್ಯದ ಆಶಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದೇ ಸ್ವಾಮೀಜಿ ಅಂದ್ಬಿಟ್ಟೆ ನಾನು, ಯಾಕೆಂದರೆ ಅವರು ಅಂಥ ಹೆಸರಿಟ್ಕೊಂಡಿದ್ದಾರೆ. ನಾನು ವಿದ್ಯಾರ್ಥಿ ಅವರು, ಆದರೆ ನಾನು ಮೇಷ್ಟ್ರಾದವನು ಅವ್ರನ್ನ ಸ್ವಾಮಿ ಅಂತ ಕರೀಲೇಬೇಕು ನಾನು. ಸೊ ಸ್ವಾಮಿ ಈ ರೀತಿಯ ಒಂದು ಆಂದೋಲನದ ವ್ಯಕ್ತಿತ್ವವನ್ನು, ವಿಶೇಷವಾಗಿ ಒಟ್ಟು ಕನ್ನಡ ಸಾಹಿತ್ಯವನ್ನು ನೋಡಿದಾಗ ಅದರ ಆಶಯ ಏನಿತ್ತು ಅದನ್ನು ತಮ್ಮ ವ್ಯಕ್ತಿತ್ವ ಮತ್ತು ಕ್ರಿಯೆಯ ಮುಖಾಂತರ ಪ್ರಕಟಗೊಳಿಸುವ ಒಂದು ಮುಖ್ಯ ಸಂಕೇತವಾಗಿ ನನಗೆ ಸ್ವಾಮಿ ನಮಗೆ ಬಹಳ ಮಹತ್ವದವರು ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಅವರು ಬರೆದಿರೋ ಈ ಕೃತಿ ಇದೆಯಲ್ಲ, ಈಗಾಗಲೇ ರಾಜಪ್ಪ ದಳವಾಯಿ ಅವರು ಹೇಳ್ತಾ ಇದ್ರು, ಅನೇಕ ವರ್ಷಗಳ ಶ್ರಮದಿಂದ ಬಂದಿರತಕ್ಕಂತಹ ಕೃತಿ. ಈ ಕೃತಿಯನ್ನು ಬಿಡುಗಡೆ ಮಾಡೋ ಸಂದರ್ಭದಲ್ಲಿ
ಅವರು ನನ್ನ ವಿದ್ಯಾರ್ಥಿ ಆಗಿದ್ದರು ಅನ್ನೋವಂಥ ಹೆಮ್ಮೆ ನನಗಿದೆ. ಮೇಷ್ಟ್ರುಗಳಿಗೆ ಕೆಲವರ ಬಗ್ಗೆ ಮಾತ್ರ ಹೆಮ್ಮೆ ಇರುತ್ತೆ ಅನೇಕ ಸಂದರ್ಭದಲ್ಲಿ. ಬಹಳ ಬೃಹತ್ ಕೃತಿ ಇದು, ಒಂದು ವಿಶೇಷವಾದಂತಹ ಕೃತಿ, 3 ಭಾಷೆಗಳನ್ನು ಒಳಗೊಂಡಿರುವಂಥ ಕೃತಿ. ಮೂಲತಃ ಕೊರಚ ಭಾಷೆಗೆ ಸಂಬಂಧಪಟ್ಟಿದ್ದರೂ ಸಹ 3 ಭಾಷೆಗಳನ್ನು ಒಳಗೊಂಡಿರುವಂಥ ಕೃತಿ. ನನಗೆ ಈ ಕೊರಚ ಮಾತುಕತೆ ಎನ್ನುವ ಈ ಬೃಹತ್ ಕೃತಿ ಕನ್ನಡ ಸಾಮಾಜಿಕ, ಬರೀ ಸಾಂಸ್ಕೃತಿಕ ಅಲ್ಲ, ಸಾಮಾಜಿಕ ಲೋಕಕ್ಕೆ ಕೊಟ್ಟಿರುವಂತಹ ಬಹಳ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ವಿದ್ಯಾರ್ಥಿಗಳು ನಮಗೆ ಇವತ್ತು ವಿದ್ಯಾರ್ಥಿ ಅಲ್ಲ, ಇವತ್ತು ನನ್ನ ಸ್ನೇಹಿತರು ಅವರು. ಹಾಗೆ ಈ ಸಂದರ್ಭದಲ್ಲಿ ಅನುಚಿತ ಅಂತ ಅನಿಸಲ್ಲ ಅನಿಸುತ್ತೆ, ಇವರ ಸಹಪಾಠಿ ದೊಡ್ಡೂಲು ರುಕ್ಕೋಜಿ ಅವರು ಒಂದು 10-15 ವರ್ಷ ಭಾಳ ಕಷ್ಟಪಟ್ಟು ರಾಜ್ಕುಮಾರ್ ಅವರ ಸಮಗ್ರ ಚರಿತೆಯನ್ನು ರಚಿಸಿ ಪ್ರಕಟಿಸಿದ್ರಲ್ಲ, ಅಂಥದ್ದೊಂದು ಕೃತಿ. ಸ್ವಾಮಿ ಅವರ ಈ ಕೃತಿ, ಇವೆಲ್ಲವೂ ನನ್ನಂಥವ್ರಿಗೆ ಬಹಳ ಹೆಮ್ಮೆ ತರ್ತಕ್ಕಂಥವರು. ಅಂದರೆ ವಿದ್ಯಾರ್ಥಿಗಳು ಇದಾರಲ್ಲ, ಏನೂ ಕೆಲಸ ಮಾಡಲ್ಲಪ್ಪ ಅಂತ ಹೇಳೋ ಕಾಲ ಇದು. ಎಲ್ಲರೂ ನಾವು ನಮ್ಮ ಕಾಲ ಭಾಳ ಚೆನ್ನಾಗಿತ್ತು ಅಂತ ಜ್ಞಾಪಿಸ್ಕೊಳ್ತಾ ಇರ್ತೇವೆ. ಕಾಲ ಇದೆಯಲ್ಲ, ಅದು ಯಾವಾಗಲೂ ನನ್ನ ದೃಷ್ಟಿಯಲ್ಲಿ ಕಾಲ ನಾಯಕ, ನಾವು ಪ್ರತಿನಾಯಕರು, ಖಳನಾಯಕರಲ್ಲ. ಆ ಕಾಲದ ಎದುರುಗಡೆ ಇನ್ನೊಬ್ಬ ನಾಯಕರಾಗಿ ನಾವು ಎದುರಿಸ್ತಾ ಹೋಗಬೇಕಾಗಿರುತ್ತೆ. ಎಷ್ಟೋ ಸಾರಿ ಕಾಲದ ಜೊತೆ ಅನುಸಂಧಾನವನ್ನು ನಡೆಸಬೇಕಾಗಿರುತ್ತೆ, ಕಾಲದ ಜೊತೆ ಕಾಳಗ ಮಾಡಬೇಕಾಗಿರುತ್ತೆ. ಈ ಅನುಸಂಧಾನ ಮತ್ತು ಕಾಲದ ಜೊತೆಗಿನ ಕಾಳಗದಿಂದಲೇ ಒಂದು ಸಾಂಸ್ಕೃತಿಕ ಸಾಮಾಜಿಕ ಚಲನಶೀಲತೆ ಸಂಭವಿಸೋದಕ್ಕೆ ಶುರುವಾಗುತ್ತೆ. ಹಾಗೆ ಸಂಭವಿಸಿದ್ದರ ಫಲದ ಒಂದು ಸಾಕ್ಷಿಯಾಗಿ ಈ ಕೊರಚ ಮಾತುಕತೆ ಎನ್ನುವ ಕೃತಿಯನ್ನು ನಾನು ನೋಡೋದಕ್ಕೆ ಇಷ್ಟಪಡ್ತೇನೆ. ಇದೊಂದು ಅಸ್ಮಿತೆಯ ಹುಡುಕಾಟ. ಇವೆಲ್ಲವನ್ನು ಒಂದು ಈ ಸಣ್ಣ ಸಣ್ಣ ಸಮುದಾಯಗಳಿದಾವಲ್ಲ, ಸಂಖ್ಯೆಯಿಂದ ಸಣ್ಣವು ಆದರೆ ಸಂಸ್ಕೃತಿಯಿಂದ ಬಹಳ ಮಹತ್ವದವು. ಸಂಖ್ಯೆ ಸಣ್ಣದು ಅಷ್ಟೇ, ಆದರೆ ಸಾಂಸ್ಕೃತಿಕವಾಗಿ ಬಹಳ ಮಹತ್ವದವು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಅಸ್ಮಿತೆಯ ಹುಡುಕಾಟ ಹೇಗಾಯಿತು ನೀವು ಯೋಚನೆ ಮಾಡಿ. ಇಡೀ ಒಟ್ಟು ನಮ್ಮ ಕರ್ನಾಟಕದ ಸಾಮಾಜಿಕ ವಲಯದಲ್ಲಿ ಆದಂತಹ ಸ್ಥಿತ್ಯಂತರದ ಫಲ ಅಂತ ನಾನು ಅಂದ್ಕೊಂಡಿದ್ದೇನೆ ಇದನ್ನು. ನೋಡಿ, ಹೋರಾಟದ ಹಾಡುಗಳನ್ನು ಹಾಡ್ತಾ ಇದ್ದಂಥವರು ತತ್ವಪದಗಳನ್ನು ಹೇಳೋಕ್ಕೆ ಶುರು ಮಾಡಿದರು, ಶರಣರ ವಚನಗಳನ್ನು ಹೇಳೋಕ್ಕೆ ಶುರು ಮಾಡಿದರು, ಕೈವಾರ ತಾತಯ್ಯನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದರು. ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈ ಸ್ಥಿತ್ಯಂತರ ಹೇಗಾಯಿತು? ಈ ಅಸ್ಮಿತೆಯ ಹುಡುಕಾಟದಲ್ಲಿಯೇ ಸಮಾನತೆಯ ಆಶಯಗಳನ್ನು ಶೋಧಿಸುವ ಒಂದು ಕೆಲಸ ಇದೆಯಲ್ಲ, ಇದು ಕರ್ನಾಟಕದ ಸಾಮಾಜಿಕ ವಲಯದಲ್ಲಿ ನಡೆದಂತಹ ಒಂದು ಸ್ಥಿತ್ಯಂತರ ಇದು. ಹಾಗಾಗೇ ಅನೇಕ ಹೋರಾಟದ ಹಾಡುಗಳನ್ನು ಆಡ್ತಾ ಇದ್ದಂಥವರು, ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಂಥವರು ತಮ್ಮ ತಮ್ಮ ಅಸ್ಮಿತೆಗಳನ್ನು ಹುಡುಕಾಡ್ತಾ ನಿರ್ಲಕ್ಷಿತ ವಲಯಗಳನ್ನು ಮುಂಚೂಣಿಗೆ ತರುವ ಪ್ರಯತ್ನವನ್ನು ಮಾಡ್ತಾ, ಇದು ಬಹುಸಂಸ್ಕೃತಿಗಳ ದೇಶ, ಇದು ಬಹುಭಾಷೆಗಳ ದೇಶ ಅನ್ನೋದನ್ನು ಮತ್ತೆ ಮತ್ತೆ ಸ್ಥಿರೀಕರಿಸುವ ಕೆಲಸವನ್ನು ಮಾಡ್ತಿದ್ದಾರಲ್ಲ, ಇದು ಬಹಳ ಮುಖ್ಯವಾದಂತಹ ಕೆಲಸ ಅಂತಲೇ ಅಂದ್ಕೊಂಡಿದ್ದೇನೆ ನಾನು. ಆದರೆ ಅಲ್ಲೇ ಅಸ್ಮಿತೆಯ ಹುಡುಕಾಟ ಇರಬೇಕು, ಅಸ್ಮಿತೆಯ ಶೋಧ ಇರಬೇಕು, ಅಸ್ಮಿತೆಯಲ್ಲಿ ನಾವು ಕಳೆದೋಗಬಾರದು ಅಷ್ಟೇನೇ. ಯಾಕೆಂತಂದರೆ ಎಷ್ಟೋ ಸಾರಿ ನಾವು ಅಲ್ಲಿ ಕಳೆದು ಹೋಗ್ತಾ ಇರ್ತೇವೆ, ಅಂಥ ಸಂದರ್ಭ ಆಗಬಾರದು ಅಂತ. ಇವತ್ತು ಬಹುತ್ವದ ಪ್ರತಿಪಾದನೆಯ ಕಾಲದ ಒಳಗಡೆ ನಾವಿದ್ದೇವೆ. ನಾವು ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಮಾತ್ರ ಇಲ್ಲ, ಈ ಚಿಕ್ಕ ಚಿಕ್ಕ ಸಮುದಾಯಗಳು, ಅಸಂಖ್ಯಾತ ಭಾಷೆಗಳಿವೆ ನಮ್ಮ ದೇಶದಲ್ಲಿ, ಅಸಂಖ್ಯಾತ ಸಂಸ್ಕೃತಿಗಳಿವೆ, ಅಸಂಖ್ಯಾತ ಆಚರಣೆಗಳಿವೆ. ಇವೆಲ್ಲವೂ ಸಹ ವಿಶೇಷವಾದ ವಿಶಿಷ್ಟವಾದ ಜೀವನ ವಿಧಾನಗಳು. ಇಂಥ ಅಜ್ಞಾತವಾಗಿಯೇ ಉಳಿದಿರತಕ್ಕಂಥ ಜೀವನ ವಿಧಾನಗಳನ್ನು, ಭಾಷೆಗಳನ್ನು ಅನಾವರಣಗೊಳಿಸೋದು ಬಹಳ ಒಂದು ದೊಡ್ಡ ಸಂಶೋಧನೆಯ ಕೆಲಸ ಅಂತ. ಅಜ್ಞಾತಗಳ ಅನಾವರಣವೇ ನಿಜವಾದ ಸಂಶೋಧನೆ. ಅಂಥದ್ದೊಂದು ಕೆಲಸವನ್ನು ಸ್ವಾಮಿಯವರು ಈ ಕೃತಿಯ ಮುಖಾಂತರ ಮಾಡಿದ್ದಾರೆ. ನಮ್ಮಲ್ಲಿ ಎಂಥ ಜನಾಂಗಗಳಿವೆ? ಊರಂಚಿನಲ್ಲಿರೋರಿದ್ದಾರೆ, ಕಾಡಂಚಿನಲ್ಲಿದ್ದಾರೆ, ಕಾಡಿನ ಒಳಗಡೆ ಇರೋರಿದ್ದಾರೆ. ಊರಂಚಿನ ಜನಸಮುದಾಯಗಳು, ಕಾಡಂಚಿನ ಜನಸಮುದಾಯಗಳು, ಕಾಡಿನ ಒಳಗಡೆ ಇರತಕ್ಕಂಥ ಜನಸಮುದಾಯಗಳು. ಎಷ್ಟು ಮಟ್ಟಿಗೆ ಅಂದರೆ ಸುಮಾರು 74,600 ಚದರ ಕಿಲೋಮೀಟರ್ಗಳಲ್ಲಿ 26 ಮಾದರಿಯ ಕಾಡು ಜನರು ಅಂತ ಕರೆಯೋದಿಲ್ಲ ನಾನು, ಸಾಂಸ್ಕೃತಿಕ ವಿಶೇಷದ ಜನ ವಾಸ ಮಾಡ್ತಿದ್ದಾರೆ ಭಾರತದ ಒಳಗಡೆ. 74,600 ಚದರ ಮೀಟ್ರ್ ಕಾಡಿನ ಒಳಗಡೆ ವಾಸ ಮಾಡ್ತಿರೋರು ಇದ್ದಾರೆ. ಆದರೆ ಅವರ ಜೀವನ ವಿಧಾನ ಎಂಥದ್ದು, ಅವರ ಆಹಾರ ಪದ್ಧತಿ ಎಂಥದ್ದು, ಅವರ ಭಾಷೆ ಎಂಥದ್ದು, ಇದೆಷ್ಟೋ ನಮಗೆ ಗೊತ್ತೇ ಇರೋದಿಲ್ಲ ನಾವು. ಏಕೆಂದರೆ ಮುಖ್ಯವಾಹಿನಿಯಲ್ಲಿ ಅನೇಕ ಗಡ್ಡೆಗಳು ನಿರ್ಮಾಣ ಆಗಿರುತ್ತವೆ. ವಾಹಿನಿ ಹರಿತಾ ಇರುತ್ತೆ, ಆದರೆ ಮಧ್ಯೆ ಗಡ್ಡೆಗಳೆಲ್ಲ ಇರುತ್ತವೆ. ಈ ಕುಡ್ಚ ಮಾತುಕತೆಯಂತಹ ಕೃತಿ ಏನು ಮಾಡುತ್ತೆ ಅಂತಂದರೆ ಮುಖ್ಯವಾಹಿನಿಯ ಮೌನದ ಗಡ್ಡೆಗಳನ್ನು ಕರಗಿಸುತ್ತೆ.
ಈ ಮುಖ್ಯವಾಹಿನಿಯ ಮೌನದ ಗಡ್ಡೆಗಳನ್ನು ಕರಗಿಸೋದ್ರ ಮುಖಾಂತರವಾಗಿ ನಾವು ಇಲ್ಲಿದ್ದೇವೆ, ನಿಮ್ಮ ಜೊತೆ ಬರೋ ಶಕ್ತಿ ನಮಗಿದೆ, ನಮ್ಮದೊಂದು ಪ್ರತ್ಯೇಕವಾದದ್ದಾದರೂ ಪ್ರತ್ಯೇಕತೆಯನ್ನು ಬಯಸದೇ ಇರತಕ್ಕಂಥ ಒಂದು ಸಾಂಸ್ಕೃತಿಕ ವಲಯ ಇದೆ ಅನ್ನೋದನ್ನು ತೋರಿಸ್ಕೊಡೋದಿದೆಯಲ್ಲ, ಇದು ಬಹಳ ಮುಖ್ಯವಾದಂಥ ಕೆಲಸ. ಭಾರತದ ಒಳಗಡೆ 2011 ಜನಗಣತಿ ಪ್ರಕಾರ ಸುಮಾರು 11 ಕೋಟಿ ಜನ ಬುಡಕಟ್ಟು ಮತ್ತು ಅರೆ ಅಲೆಮಾರಿಗಳಿದ್ದಾರೆ. 11 ಕೋಟಿ ಜನ. ಭಾರತದ ಜನಸಂಖ್ಯೆಯ 8.6% ಜನ ಬುಡಕಟ್ಟು ಜನಾಂಗದವರು ಇರೋದು. ಆದರೆ ಎಷ್ಟು ಜನರ ನಾವು ಅಧ್ಯಯನ ಮಾಡಿದ್ದೇವೆ, ಎಷ್ಟು ಜನರ ಜೀವನವನ್ನು ನಾವು ಸುಧಾರಿಸಿದ್ದೇವೆ, ಎಷ್ಟರ ಮಟ್ಟಿಗೆ ಅವರ ಭಾಷೆ ಗೊತ್ತಿದೆ, ಎಷ್ಟರ ಮಟ್ಟಿಗೆ ಅವರ ಸಾಂಸ್ಕೃತಿಕ ವಿಧಾನ ಗೊತ್ತಿದೆ. ಏಕರೂಪ ನಾಗರಿಕ ಸಂಹಿತೆಯನ್ನು ಕುರಿತು ಮಾತಾಡ್ತಿರೋ ಈ ಸಂದರ್ಭದ ಒಳಗಡೆ ನಿಜವಾಗೂ ಈ ಜನಾಂಗಗಳಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಅನುಸರಿಸೋಕ್ಕೆ ಸಾಧ್ಯವಾಗುತ್ತಾ ಅಥವಾ ಅದು ಸಾಧುವಾದದ್ದ? ಇಂಥ ಪ್ರಶ್ನೆಗಳನ್ನು ಎತ್ತುವುದಕ್ಕೆ ನಿಜವಾಗಿ ಬುಡಕಟ್ಟು, ಅಲೆಮಾರಿ, ಅರೆ ಅಲೆಮಾರಿ ಸಂಸ್ಕೃತಿಗಳಿದಾವಲ್ಲ, ಆ ಅಸ್ಮಿತೆ ಇದೆಯಲ್ಲ, ಅದು ಒಂದು ದೊಡ್ಡ ಪ್ರಶ್ನೆಯಾಗಿದೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಇಲ್ಲಿ ನಮ್ಮ ಈ ಪುಸ್ತಕ ಇದೆಯಲ್ಲ, ಕುಡ್ಚ ಮಾತುಕತೆ ಇದೆಯಲ್ಲ, ಯಾಕೆ ವಿಶೇಷವಾದ್ದು ಅಂದರೆ ಇದು ಭಾಷಿಕವಾಗಿ ಮುಖ್ಯ ನಿಜ, ಆದರೆ ಇದರಲ್ಲಿ ಅನೇಕ ಭಾಗಗಳಿವೆ. ಅದನ್ನು ರಾಜಪ್ಪ ದಳವಾಯಿಯವರು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಈಗ ಭಾಷಿಕವಾಗಿ ಕೃತಿ ನಿಘಂಟಿನ ರೂಪವನ್ನು ಪಡೆದದ್ದು, ಇದೊಂದು ಶಬ್ದಕೋಶದ ರೂಪವನ್ನು ಪಡೆದಂಥದ್ದು. ಇಲ್ಲಿ ಆಂಗ್ಲ ಅಕ್ಷರಗಳಲ್ಲಿ ಕೊರಚ ಭಾಷೆಯನ್ನು ಹೇಳಲಾಗಿದೆ, ಆಂಗ್ಲ ಭಾಷಾಂತರವನ್ನು ಕೊಡಲಾಗಿದೆ, ಯೋಚಿಕೆ ಕನ್ನಡ ಭಾಷಾಂತರವನ್ನು ಕೊಡಲಾಗಿದೆ. ಹೀಗಾಗಿ ಇದೊಂಥರ ತ್ರಿಭಾಷೆ ಸೂತ್ರ ನಾವು ಒಪ್ಪಲ್ಲ, ಅದು ಬೇರೆ ವಿಷಯ, ಅದು ಬೇರೆ ಪ್ರಶ್ನೆ ಅದು. ಆದರೆ ಇಲ್ಲಿ 3 ಭಾಷೆಗಳನ್ನು ಒಳಗೊಂಡಂತಹ ಈ ಕೃತಿ ಇದೆಯಲ್ಲ, ಇದು ವಿಶೇಷವಾದ ಅಧ್ಯಯನದಿಂದಲೇ ಬರೋಕ್ಕೆ ಸಾಧ್ಯ ಇರುವಂಥ ಕೃತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೀಗಾಗಿ ಇದು ಭಾಷಿಕವಾಗಿ ಬಹಳ ಮುಖ್ಯವಾದದ್ದು. ಇದು ಇನ್ನೊಂದು ಮಾತುಕತೆಯ ವಾಕ್ಯ ರೂಪಗಳಿವೆ. ಇದರಲ್ಲಿ ವಾಕ್ಯ ರೂಪಗಳು ಅಂದರೆ ದೈನಂದಿನ ಏನು ಮಾತುಕತೆ ಇದೆ ಅಂಥ ವಾಕ್ಯಗಳನ್ನು ಕೊರಚಾದಲ್ಲಿ ಬರೀತಾರೆ, ಕನ್ನಡದಲ್ಲಿ ಬರೀತಾರೆ, ಇಂಗ್ಲೀಷಲ್ಲಿ ಬರೀತಾರೆ, ಮತ್ತು ಇಂಗ್ಲೀಷ್ ಲಿಪಿಯಲ್ಲಿ ಆ ಕೊರಚಾ ಭಾಷೆಯನ್ನು ಉಲ್ಲೇಖ ಮಾಡೋದನ್ನು ನಾವು ನೋಡ್ತೇವೆ. ಅನೇಕ ಪತ್ರಗಳಿವೆ, ಅರ್ಜಿಗಳಿವೆ. ಅರ್ಜಿ ಹೇಗೆ ಬರಿಬೋದು ಏನು ಅನ್ನೋದ್ರ ಬಗ್ಗೆ ಇದೆ. ಕೆಲವು ವ್ಯಕ್ತಿತ್ವಗಳು, ವಿಶೇಷವಾಗಿ ಅಂಬೇಡ್ಕರ್ ಅವರ ಬಗ್ಗೆ, ಜಗದೀಶ್ ಚಂದ್ರ ಬೋಸ್ ಅವರ ಬಗ್ಗೆ ಕೆಲವು ವ್ಯಕ್ತಿತ್ವಗಳನ್ನು ಕುರಿತಂತಹ ಟಿಪ್ಪಣಿಗಳಿವೆ. ಕೊರಚರಲ್ಲಿರುವ ಜನಪದ ಕತೆ ಅದನ್ನು ಉಲ್ಲೇಖ ಮಾಡ್ತಾರೆ, ಜನಪದ ಸಣ್ಣ ಕಥೆಗಳನ್ನು ಉಲ್ಲೇಖ ಮಾಡ್ತಾರೆ. ಹೀಗೆ ವಿಶೇಷವಾದ ಜೊತೆಗೆ ಬುದ್ಧ ಗುರುವನ್ನು ಕುರಿತಂಥ ಕಥೆಗಳಿವೆ. ಇದು ಒಂದೇ ಮಾದರಿಯದಲ್ಲ ಇದರಲ್ಲಿ. ಹೀಗಾಗಿ ಇದರಲ್ಲಿ ಸುಮಾರು ಅನೇಕ ಮಾದರಿಗಳನ್ನು ಒಟ್ಟಿಗೆ ಸೇರಿಸಿ ಕೊರಚ ಭಾಷೆಯ ಒಳಗಡೆ ಮುಖ್ಯವಾಹಿನಿಯ ಭಾಷೆಗಳಲ್ಲಿ ಇರುವುದೆಲ್ಲವನ್ನೂ ಅಭಿವ್ಯಕ್ತಿಸೋದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ತೋರಿಸಿಕೊಟ್ಟಿರುವಂಥ ಒಂದು ವಿಶೇಷವಾದಂಥ ಕೃತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿಯೇ ಇದು ಭಾಷಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಟ್ಟು ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ ಕೊಟ್ಟಿರುವ ಒಂದು ಅದ್ಭುತವಾದಂತಹ ಕೊಡುಗೆ. ಈ ಅದ್ಭುತ ಅನ್ನೋ ಪದವನ್ನು ಸಹ ನಾನು ಕೇವಲ ಹೊಗಳಿಕೆಗಾಗಿ ಹೇಳ್ತಾ ಇಲ್ಲ. ಏಕೆಂದರೆ ಇಂಥ ಅಧ್ಯಯನಗಳು ಬರ್ತಾನೇನೆ ನಮಗೆ ಈ ಜಗತ್ತು ಹೇಗಿದೆ, ಈ ಜೀವನ ಹೇಗಿದೆ, ಭಾರತ ಅಂದರೆ ಹೇಗಿದೆ. ನನ್ನ ದೃಷ್ಟಿಯಲ್ಲಿ ಭಾರತ ಅಂದರೆ ಬಹುವಚನ ಅಂತ. ಭಾರತ ಏಕವಚನವಲ್ಲ, ಅದು ಭಾರತ ಅಂದರೆ ಬಹುವಚನ. ಅದು ಆ ಬಹುವಚನದ ಭಾರತದ ಒಳಗಡೆ ಇರುವ ಬಹುಭಾಷಿಕತೆ, ಬಹು ಸಾಂಸ್ಕೃತಿಕತೆ, ಬಹು ಸಾಮಾಜಿಕತೆ ನಮಗೆ ಪರಿಚಯ ಆಗಬೇಕು ಅಂದರೆ ಇಂಥ ಕೃತಿಗಳು ಮತ್ತೆ ಬರ್ತಾ ಹೋಗ್ತಿರಬೇಕು. ಆದರೆ ಇಲ್ಲಿರೋ ಅಂಥ ಭಾಷೆ ಉಳಿಯುತ್ತಾ? ಈ ಪ್ರಶ್ನೆಗಳೆಲ್ಲ ಇವೆ. ಆ ಜನಾಂಗ ಹಾಗೆ ಉಳ್ಕೊಳ್ತಾರಾ? ಅವರ ಸಾಂಸ್ಕೃತಿಕ ಮತ್ತು ಜೀವನ ವಿಧಾನ ಹಾಗೆ ಇರುತ್ತಾ? ಇದೆಲ್ಲವನ್ನು ಅಸ್ಮಿತೆಯಾಗಿ ಜ್ಞಾಪಿಸ್ಕೊಳ್ತಾನೆ HR ಸ್ವಾಮಿಯವರು ಬೆಂಗಳೂರಿನಲ್ಲಿ ಬದುಕ್ತಿರ್ತಾರೆ. ಇದು ವಾಸ್ತವ. ಈ ವೈರುಧ್ಯ ಇದೆಯಲ್ಲ, ಈ ವೈರುಧ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ವಾಸ್ತವವನ್ನು ಗ್ರಹಿಸಬೇಕಾಗಿರುತ್ತೆ. ಇದಕ್ಕೆ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿರತಕ್ಕಂಥವ್ರು ಯಾರಾದರೂ ಒಬ್ಬ ರಾಜಕಾರಣಿ ಇದ್ದರೆ ಅದು ಜವಾಹರ್ಲಾಲ್ ನೆಹರು ಅವರು. ಜವಾಹರ್ಲಾಲ್ ನೆಹರು ಅವರು ಬುಡಕಟ್ಟು, ಅಲೆಮಾರಿ, ಆದಿವಾಸಿಗಳ ಅಭಿವೃದ್ಧಿಯನ್ನೇ ಕುರಿತು ಬರೆದಿರುವಂಥ ಒಂದು ಪುಸ್ತಕ ಇದೆ. ಎಷ್ಟು ಸೊಗಸಾಗಿ ಚರ್ಚೆ ಮಾಡ್ತಾರೆ ಅಂತ ಅಂದರೆ, ಈ ಅಲೆಮಾರಿಗಳು, ಅರೆ ಅಲೆಮಾರಿಗಳು ಮತ್ತು ಆದಿವಾಸಿಗಳ ಸಾಂಸ್ಕೃತಿಕ ಬದುಕು, ಅದನ್ನು ಅಸ್ತಿತ್ವವನ್ನು ಹಾಗೆ ಉಳಿಸ್ಕೊಳ್ಳಬೇಕು. ಆದರೆ ಮುಖ್ಯವಾಹಿನಿಗೆ ಅಭಿವೃದ್ಧಿಗೆ ಅವರನ್ನು ತರಬೇಕು. ಈ ಬಿಕ್ಕಟ್ಟಿದೆಯಲ್ಲ, ಈ ಬಿಕ್ಕಟ್ಟನ್ನು ನಾವು ಹೇಗೆ ಎದುರಿಸ್ತೀವಿ ಅನ್ನೋ ಪ್ರಶ್ನೆಯನ್ನು ಒಬ್ಬ ಪ್ರಧಾನಿಯಾಗಿ ಅವರು ಎದುರಿಸಿದರು.
ಪ್ರಧಾನಿಯಾಗಿ ಎದುರಿಸಿ ಅದನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಈ ಬಿಕ್ಕಟ್ಟು ನಮ್ಮಲ್ಲಿ ಸದಾ ಉಳ್ಕೊಂಡಿದೆ. ಹಾಗಾಗಿ ಇವೆಲ್ಲ ಅಸ್ಮಿತೆಯ ದಾಖಲೀಕರಣಗಳು ಅಂತಲೇ ನಾನು ಭಾವಿಸ್ಕೋತೇನೆ. ಇದು ದಾಖಲಾಗಬೇಕು. ಈ ದಾಖಲಾಗದೆ ಹೋದರೆ ನಮ್ಗೆ ಹೇಗಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ. ಆ ದಾಖಲೀಕರಣ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಆದರೆ ಈ ದಾಖಲೀಕರಣ ಸಂಸ್ಕೃತೀಕರಣಗೊಳ್ಳುತ್ತಾ ಅಂತಂದರೆ ನನ್ನದೇ ಆದಂಥ ಅನುಮಾನಗಳಿವೆ. ಸಂಸ್ಕೃತೀಕರಣಗೊಳ್ಳೋದು ಅಂದರೆ ಅಕಲ್ಚರೈಸೇಷನ್ ಅಂತ. ಅಕಲ್ಚರೈಸೇಷನ್ ಆಗಕ್ಕೆ ಸಾಧ್ಯ ಇದೆಯಾ? ಅಂದರೆ ಈ ಭಾಷೆ ಆ ಭಾಷೆ ಬೆರೆಯುತ್ತಾ? ನಿಜ, ಒಂದು ಭಾಷೆ ಇದೆಯಲ್ಲ, ಅದು ಬೆಳೆಯುವ ಬಗೆ, ಉಳಿಯುವ ಬಗೆ ಮತ್ತು ಅಳಿಯುವುದು ಎರಡೂ ಇರುತ್ತೆ. ಒಂದು ಎತ್ನೋಲಾಗ್ ಅನ್ನೋಂಥ ಒಂದು ಸಂಸ್ಥೆ ಮಾಡಿದ ಸಮೀಕ್ಷೆಯ ಪ್ರಕಾರ, ಜಗತ್ತಿನಲ್ಲಿ ಆ ಸಮೀಕ್ಷೆಯ ಪ್ರಕಾರ ಒಬ್ಬೊಬ್ಬರು ಒಂದೊಂದು ಸಂಖ್ಯೆ ಕೊಡ್ತಾರೆ. ನಾನು ಸಂಖ್ಯಾಶಾಸ್ತ್ರಜ್ಞ ಅಲ್ಲ, ಆದರೆ ಅವರು ಹೇಳಿರುವಂಥ ಒಂದು ಮಾಹಿತಿ ಪ್ರಕಾರ ಜಗತ್ತಿನಲ್ಲಿ 6703 ಭಾಷೆಗಳಿವೆ. ಆದರೆ ಜಗತ್ತಿನಲ್ಲಿ ಮಾತಾಡ್ತಿರೋ ಭಾಷೆಗಳು ಎಷ್ಟು ಅಂದರೆ ಅರ್ಧ ಜಗತ್ತು ಕೇವಲ 10 ಭಾಷೆಗಳಲ್ಲಿ ಮಾತ್ರ ವ್ಯವಹಾರ ಮಾಡುತ್ತೆ. ಇಡೀ ಜಗತ್ತಿನ ಅರ್ಧ ಜಗತ್ತು ಕೇವಲ 10 ಭಾಷೆ ಬಳಸುತ್ತೆ. ಸುಮಾರು 30,000 ಭಾಷೆಗಳು ಈಗ ಸಾವನ್ನಪ್ಪಿವೆ. ಅವು ಯಾಕೆ ಸಾವನ್ನಪ್ಪಿದೆ ಅಂದರೆ ಬಳಸದೇ ಹೋದರೆ ಬೆಳೆಯೋದಿಲ್ಲ, ಅವು ಬಳಸದೇ ಹೋದರೆ ಉಳಿಯೋದಿಲ್ಲ, ಅವು ಅಳಿತಾ ಹೋಗುತ್ತವೆ. ಹಾಗಾಗಿ ಇದನ್ನು ಬಳಸೋಕೆ ಸಾಧ್ಯವಾ? ಅವರವರ ಸಮುದಾಯಗಳಲ್ಲೂ ಸಹ ಬಳಸೋದು ಕಡಿಮೆ ಆಗ್ತಿರೋ ಕಾಲದಲ್ಲಿದ್ದೇವೆ ನಾವು. ಯಾಕೆ ಅಂತಂದರೆ ಈ ಒಂದು ಮುಖ್ಯವಾಹಿನಿಯ ಜೀವನ ವಿಧಾನ ಹೇಗಿದೆ, ಅಲ್ಲಿಗೆ ಈ ಅತಿ ಮುಖ್ಯವಾಗಿರ್ತಕ್ಕಂಥ ಸಣ್ಣ ಸಣ್ಣ ಸಮುದಾಯಗಳು ಪ್ರವೇಶ ಮಾಡುವಂತಹ ಒಂದು ಅನಿವಾರ್ಯದ ಸಾಮಾಜಿಕ ಆರ್ಥಿಕ ವಿಕಾಸ ಅಥವಾ ಬೆಳವಣಿಗೆ ನಮ್ಮ ನಡುವೆ ಆಗ್ತಾ ಇರುತ್ತೆ. ಈ ಸಾಮಾಜಿಕ ಆರ್ಥಿಕ ಬೆಳವಣಿಗೆ ಹಿನ್ನೆಲೆಯ ಒಳಗಡೆ ಎಲ್ಲ ಈ ಸಣ್ಣ ಸಮುದಾಯಗಳು ಅಥವಾ ಚಿಕ್ಕ ಸಮುದಾಯಗಳು ಅಥವಾ ಈ ಸಂಸ್ಕೃತಿಗಳೇನಿವೆ ಅವು ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇರುತ್ತವೆ. ಹಾಗಾಗಿ ಆ ಭಾಷೆ ಉಳಿಯುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದರೆ ಅವರ ಭಾಷೆಯನ್ನು ದಾಖಲಿಸುವ ಕೆಲಸ, ಅವರ ಸಾಂಸ್ಕೃತಿಕ ಬದುಕನ್ನು ದಾಖಲಿಸುವ ಕೆಲಸ ಇದೆಯಲ್ಲ, ಇದು ಬಹಳ ಮುಖ್ಯವಾದಂಥ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ದಾಖಲೀಕರಣದ ದೃಷ್ಟಿಯಿಂದ ಸಹ ಸ್ವಾಮಿಯವರು ಬಹಳ ಅದ್ಭುತವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗ ಸಂವಿಧಾನವಾದ ಪೀಠಿಕೆಯನ್ನು ಸಹ ಅದು ಕೊರಚಾ ಭಾಷೆಯಲ್ಲಿ ಓದಿದರು ಅವರು. ಆದರೆ ಇಂಥದ್ದೊಂದು ಸಮಾರಂಭಗಳಲ್ಲಿ ಅದನ್ನು ನಾವು ಓದ್ತೇವೆ, ಅವೆಲ್ಲ ಸಂಕೇತಗಳು. ಅವೆಲ್ಲವೂ ಆ ಸಂಕೇತಗಳೇನು ಹೇಳುತ್ತವೆ ಅಂದರೆ ನಾವು ಇದ್ದೀವಪ್ಪ ಇಲ್ಲಿ ಅಂತ ಹೇಳ್ತಾ ಇರುತ್ತವೆ. ನಾವು ಇದ್ದೀವಿ ಅಂತ ಹೇಳಬೇಕು ಅನ್ನುವ ಆತ್ಮವಿಶ್ವಾಸ ಬಂದಿದೆಯಲ್ಲ, ಇದೇ ಒಂದು ದೊಡ್ಡ ಬೆಳವಣಿಗೆ. ಇದು ಪ್ರಜಾಪ್ರಭುತ್ವದ ಸೌಂದರ್ಯ. ಇದು ನಾವಿಲ್ಲಿದ್ದೇವೆ ಅಂತ ಹೇಳುವ ಒಂದು ಆತ್ಮವಿಶ್ವಾಸ ಬೆಳೆಸಿದ್ದು ಈ ದೇಶದ ಪ್ರಜಾಪ್ರಭುತ್ವ. ಅದು ಆಮೇಲೆ ಇಂಥ ಅಧ್ಯಯನಗಳು ಅವನ್ನು ಹೇಳ್ತಾ ಹೋಗುತ್ತವೆ. ಹಾಗಾಗಿ ಈ ಅಧ್ಯಯನಕ್ಕೆ ಕೇವಲ ಸಾಹಿತ್ಯಿಕವಾದ ಮಹತ್ವ ಅಲ್ಲ, ಇದು ಒಂದು ಸಾಮಾಜಿಕವಾದ ಮಹತ್ವ ಇದೆ ಮತ್ತು ಸಾಂಸ್ಕೃತಿಕವಾದ ಮಹತ್ವ ಇದೆ. ಇಂತಹ ಅನೇಕ ಭಾಷೆಗಳನ್ನಾಡುವ ಸಾಂಸ್ಕೃತಿಕ ಬದುಕನ್ನು ದಾಖಲಿಸುವ ಕೆಲಸ ಇದೆಯಲ್ಲ, ಅದು ಅವಿರತವಾಗಿ ನಡೀತಾ ಇರಬೇಕು. ಈ ಮುಖಾಂತರವಾಗಿಯೇ ಭಾರತ ಎನ್ನುವುದು ಬಹುವಚನ, ಭಾರತ ಎನ್ನುವುದು ಬಹುಭಾಷಿಕತೆ, ಭಾರತ ಅನ್ನತಕ್ಕಂಥದ್ದು ಬಹು ಸಾಂಸ್ಕೃತಿಕತೆ, ಬಹುರೂಪತೆಯೇ ಭಾರತೀಯತೆ ಎನ್ನುವುದನ್ನು ನಾವು ಸ್ಥಿರೀಕರಿಸಬೇಕು. ಅದಕ್ಕೆ ಪೂರಕವಾದಂಥ ಈ ಕೃತಿಯನ್ನು ಬಿಡುಗಡೆ ಮಾಡಿರೋದು ನನಗೆ ಭಾಳ ಸಂತೋಷ ಆಗುತ್ತೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೇಳಿದ ನಿಮಗೆಲ್ಲ ನಮಸ್ಕಾರ.